ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿಂದೂ ಪರಂಪರೆಯಲ್ಲಿ ಸಾಧು ಸಂತರು, ಶರಣರು ಹೀಗೆ ಹಲವರು ತಮ್ಮ ತಮ್ಮ ಕೊಡುಗೆಗಳನ್ನು ನೀಡುವುದನ್ನು ನೋಡಿದ್ದೇವೆ. ಅವರಿಗಿಂತಲೂ ವಿಭಿನ್ನವಾಗಿ ಸಮಾಜದೊಂದಿಗೆ ಇರುವ ಕೆಲವು ಸಾಧುಗಳ ಗುಂಪಿಗೆ ಈ ಅಘೋರಿಗಳು ಸೇರಿಕೊಳ್ಳುತ್ತಾರೆ. ಈ ಅಘೋರಿಗಳ ಬದುಕಿದೆಯಲ್ಲ, ಅವರ ಆಚಾರ ವಿಚಾರ ಎಲ್ಲವೂ ಸಾಮಾನ್ಯರಿಗಿಂತ ವಿಭಿನ್ನವಾಗಿರುತ್ತೆ. ಅದರಲ್ಲೂ ಇವರು ನೋಡೋದಕ್ಕೆ ತುಂಬಾ ಭಯಂಕರವಾಗಿ ಕಾಣಿಸ್ಕೊಳ್ತಾರೆ. ಇವರ ಉಡುಗೆ ತೊಡುಗೆಗಳು ವಿಚಿತ್ರವಾಗಿರುತ್ತೆ. ಅದರಲ್ಲೂ ಇವರನ್ನ ನೋಡಿದ್ರೆ ಭಯ ಭಕ್ತಿಯೂ ಕೂಡ ಅಷ್ಟೇ ಇರುತ್ತೆ. ಹಾಗಾದರೆ ಅಘೋರಿಗಳು ಮಾನವನ ಸತ್ತ ದೇಹದ ಜೊತೆಗೆ ಲೈಂಗಿಕ ಕ್ರಿಯೆ ಮಾಡ್ತಾರ? ಅಷ್ಟೇ ಅಲ್ಲದೆ ಅಘೋರಿಗಳು ಮಾನವನ ಆ ಭಾಗವನ್ನೇ ಯಾಕೆ ತಿನ್ನೋದು? ಅಘೋರಿಗಳು ಕನಸಲ್ಲಿ ಬಂದ್ರೆ ಏನಾಗತ್ತೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕ್ತಾ ಹೋಗೋಣ ಇವತ್ತಿನ ಈ ವಿಡಿಯೋದಲ್ಲಿ. ಜೊತೆಗೆ ನೀವೇನಾದ್ರೂ ಅಘೋರಿಗಳನ್ನ ನೋಡಿದ್ರೆ ಈ ಅಘೋರಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಅಘೋರಿಗಳ ಕುರಿತು ಹೇಳೋದಾದ್ರೆ ಅವರು ಶಿವನ ಅಪ್ರತಿಮ ಭಕ್ತರು. ಅವರಿಗೆ ಶಿವನೇ ಎಲ್ಲ. ಅವರು ಹೆಚ್ಚಾಗಿ ಶಿವ ಮತ್ತು ಶಕ್ತಿಯನ್ನ ಆರಾಧನೆ ಮಾಡ್ತಾರೆ. ಅವರಲ್ಲಿ ಹಲವಾರು ಪಂಗಡಗಳು ಇವೆ. ಅಷ್ಟಕ್ಕೂ ಇವರು ಸಾಮಾನ್ಯ ಜನರ ನಡುವೆ ಕಾಣಿಸ್ಕೊಳ್ಳೋದಿಲ್ಲ. ಇವರು ಏಕಾಂಗಿಯಾಗಿರೋದಕ್ಕೆ ಬಯಸ್ತಾರೆ. ಇವರು ಹೆಚ್ಚಾಗಿ ಶಿವನ ದೇವಾಲಯಗಳ ಬಳಿಯೇ ಕಾಣಿಸ್ಕೊಳ್ತಾರೆ. ಕಾಶಿಯಲ್ಲಿ ಹೆಚ್ಚಾಗಿ ಕಂಡುಬರ್ತಾರೆ. ಇವರಿಗೆ ಸ್ಮಶಾನವೇ ದೇವಾಲಯ. ಇವರು ದೇಹಕ್ಕೆ ಯಾವುದೇ ಮಾನ್ಯತೆಯನ್ನ ಕೊಡೋದಿಲ್ಲ. ಇವರ ಪ್ರಕಾರ ದೇಹ ಅನ್ನೋದು ಅಸ್ತಿತ್ವದ ಒಂದು ಭಾಗ. ಆತ್ಮವೇ ಸರ್ವಶ್ರೇಷ್ಠ. ಹಾಗಾಗಿ ಆತ್ಮವನ್ನ ಅರಿತವನೇ ಪರಮಾತ್ಮ ಅಂತ ಇವರು ನಂಬಿಕೊಂಡು ಬಂದಿದ್ದಾರೆ. ಇವರು ಎಲ್ಲಾ ಭಾವ ಬಂಧಗಳಿಂದ ಮುಕ್ತರಾಗಿರ್ತಾರೆ. ಇವರಲ್ಲಿಯೂ ಕೂಡ ಗುರು ಪದ್ಧತಿ ಇದೆ. ಗುರುವಾದವನು ತನ್ನ ಶಿಷ್ಯನಾಗಿ ಮಾಡಿಕೊಳ್ಳೋ ಮೊದಲು ಹಲವಾರು ಪರೀಕ್ಷೆಗಳನ್ನ ಮಾಡ್ತಾನೆ. ಅದಾದ ಮೇಲೆ ಆತನನ್ನ ಗುರು ಸ್ವೀಕಾರ ಮಾಡ್ತಾನೆ. ಹೀಗೆ ಗುರುವಿನ ಮೂಲಕ ದೀಕ್ಷೆ ಪಡೆದು ಅಘೋರಿಯಾಗುವಂತಹ ಪರಂಪರೆ ಇಲ್ಲಿದೆ. ಇನ್ನು ಅಘೋರಿಗಳು ಯಂತ್ರ ಮಂತ್ರ ತಂತ್ರಗಳನ್ನ ತಮ್ಮ ವಶಪಡಿಸಿಕೊಂಡಿರ್ತಾರೆ ಅಂತ ಹೇಳಲಾಗುತ್ತೆ. ಇವರು ಯಾವುದೇ ಜಾಗದಲ್ಲಿ ನಿರ್ಭೀತಿಯಾಗಿ ವಾಸಿಸಬಲ್ಲರು ಹಾಗೂ ಸುತ್ತಾಡಬಲ್ಲರು. ಕೆಲವರು ಊಟವಿಲ್ಲದೆ ತಿಂಗಳುಗಟ್ಟಲೆ ಜೀವಿಸ್ತಾರೆ. ಇದೆಲ್ಲ ಅವರಿಗೆ ಮಂತ್ರಶಕ್ತಿಯಿಂದ ಲಭ್ಯವಾಗಿರುತ್ತೆ ಅಂತ ಮಾತಿದೆ. ಮತ್ತು ಇವರು ಯೋಗವನ್ನ ಕರಗತವನ್ನಾಗಿ ಮಾಡಿಕೊಂಡಿರ್ತಾರೆ. ಇವರು ಹಠಯೋಗದಲ್ಲಿ ಪರಿಣಿತರಾಗಿರ್ತಾರೆ. ಇವರು 100ಕ್ಕೂ ಹೆಚ್ಚು ವರ್ಷಗಳ ಕಾಲ ಬದುಕುವುದನ್ನ ಮತ್ತು ಬದುಕ್ತಾ ಇರೋದನ್ನ ನಾವು ಇತಿಹಾಸದ ಪುಟಗಳಲ್ಲಿ ಹಾಗೂ ಶ್ರೀಶೈಲ, ಪಶುಪತಿನಾಥ, ಕೇದಾರನಾಥ ಮುಂತಾದ ಸ್ಥಳಗಳಲ್ಲಿ ನಾವು ಕಾಣಬಹುದು. ಅಷ್ಟೇ ಅಲ್ಲ, ಇವರು ಹೆಚ್ಚಾಗಿ ಕಾಮಾಖ್ಯದಲ್ಲಿಯೂ ಕೂಡ ಕಂಡುಬರ್ತಾರೆ. ಇವರು ಶಿವ ಮತ್ತು ಶಕ್ತಿ ರೂಪವಾದ ದುರ್ಗಾ, ಕಾಳಿ, ಕಾಮಾಖ್ಯ, ತಾರಾ, ಪಾರ್ವತಿ, ಗೌರಿ ದೇವತೆ ಹೆಚ್ಚಾಗಿ ಪೂಜೆ ಮಾಡ್ತಾರೆ. ಹೀಗಾಗಿ ಮಾತಾ ಅಘೋರಿಗಳ ಕುಲ ದೇವತೆಯಾಗಿ ಪೂಜೆಯನ್ನ ಮಾಡಲ್ಪಡ್ತಾರೆ. ಹೆಚ್ಚಾಗಿ ಅಘೋರಿಗಳು ಯಾರನ್ನ ದ್ವೇಷಿಸುವುದಿಲ್ಲ. ಇವರು ಎಲ್ಲರನ್ನೂ ಸಮಾನವಾಗಿ ಕಾಣುವಂತಹ ಮನಸ್ಥಿತಿಯನ್ನ ಹೊಂದಿರುವರಾಗಿರ್ತಾರೆ. ಆದರೆ ಒಮ್ಮೆ ಏನಾದರೂ ಇವರನ್ನ ಸಿಟ್ಟಿಗೆಬ್ಬಿಸಿದ್ರೆ ಇವರು ಹಿಂಸೆಯನ್ನ, ಹಾನಿಯನ್ನ ಮಾಡಬಹುದು. ಆದರೂ ಹೆಚ್ಚಾಗಿ ಇವರು ಯಾರನ್ನ ಹಿಂಸಿಸೋದಿಲ್ಲ ಮತ್ತು ಇವರು ಶಿವನನ್ನ ಹೊರತಾಗಿ ಯಾರನ್ನ ಪ್ರೀತಿ ಮಾಡೋದಿಲ್ಲ. ಯಾಕಂದ್ರೆ ಇದು ಅವರನ್ನ ಭಾವಬಂಧದಿಂದ ಬಂಧಿಸಲ್ಪಟ್ಟಿರತ್ತೆ. ಹೀಗಾಗಿ ಯಾರನ್ನೂ ತಮ್ಮ ಸನಿಹ ಬಿಟ್ಕೊಳ್ಳೋದಿಲ್ಲ. ಇವರು ಪಂಚೇಂದ್ರಿಯಗಳನ್ನ ಹಿಡಿತದಲ್ಲಿ ಇರಿಸ್ಕೊಂಡಿರ್ತಾರೆ. ಇವರ ಆಚಾರ ವಿಚಾರಗಳು ಎಲ್ಲರಿಗಿಂತಲೂ ಭಿನ್ನವಾಗಿರತ್ತೆ ಮತ್ತು ಇವರು ದೇವರನ್ನ ನೋಡುವ ರೀತಿಯೇ ಒಂಥರ ವಿಚಿತ್ರವಾಗಿರುತ್ತೆ. ಇವರು ಮಾಂಸ ಭಕ್ಷಣೆಯನ್ನ ಮಾಡೋದ್ರಿಂದ ಮದ್ಯಪಾನ ಮತ್ತು ಧೂಮಪಾನ ಅವರಿಗೆ ಪ್ರಿಯವಾದದ್ದು ಆಗಿದೆ. ಅಷ್ಟೇ ಅಲ್ಲ, ಇವರು ನರಮಾಂಸ ಭಕ್ಷಣೆಯನ್ನ ಮಾಡ್ತಾರೆ. ಅದಕ್ಕಾಗಿ ಇವರು ಮನುಷ್ಯರನ್ನ ಸಾಯಿಸುವುದಿಲ್ಲ. ಇವರು ಮನುಷ್ಯ ಸತ್ತ ನಂತರ ಅವರನ್ನ ಸುಡುವ ಪದ್ಧತಿ ಇರುತ್ತದೆ. ಉದಾಹರಣೆಗೆ ಹೇಳೋದಾದ್ರೆ ಕಾಶಿಯಲ್ಲಿ ಹರಿಶ್ಚಂದ್ರ ಘಾಟ ಮತ್ತು ಮಣಿಕರ್ಣಿಕಾ ಘಾಟದಲ್ಲಿ ಹೆಣವನ್ನ ಸುಡುವ ಪದ್ಧತಿ ಇದೆ. ಅಲ್ಲಿ ರಾತ್ರಿ ಆಗ್ತಾ ಇದ್ದಂತೆ ಅಘೋರಿಗಳು ಬರತೊಡಗ್ತಾರೆ. ಅಲ್ಲಿ ಬೆಂಕಿಯಲ್ಲಿ ಬೇಯ್ತಾ ಇರುವ ಮನುಷ್ಯನ ಮಾಂಸವನ್ನ ತೆಗೆದುಕೊಳ್ತಾರೆ ಮತ್ತು ಸತ್ತ ಮನುಷ್ಯನ ವಿಭೂತಿಯನ್ನ ತಮ್ಮ ಮೈತುಂಬ ಬಡಿದುಕೊಳ್ತಾರೆ.
ಇವರು ಅದನ್ನ ಚಿತಾಭಸ್ಮ ಅಂತ ಕರೀತಾರೆ. ಪ್ರತಿಯೊಬ್ಬ ಅಘೋರಿಯೂ ಈ ಚಿತಾಭಸ್ಮವನ್ನ ಬಡಿದುಕೊಳ್ತಾರೆ. ಇವರಲ್ಲಿ ಇನ್ನೊಂದು ವಿಶೇಷತೆ ಇದೆ. ಇವರು ಯಾರಿಗೂ ತಮ್ಮ ಪಂಥಕ್ಕೆ ಬನ್ನಿ ಅಂತ ಆಹ್ವಾನ ಮಾಡೋದಿರ್ಲಿ ಅಥವಾ ಪ್ರೋತ್ಸಾಹಿಸುವ ಕಾರ್ಯವನ್ನಾಗ್ಲಿ ಮಾಡೋದಿಲ್ಲ ಮತ್ತು ಯಾರಿಗೂ ಅಘೋರಿತ್ವದ ಪ್ರಭಾವ ಬೀರುವುದಿಲ್ಲ. ಯಾಕಂದ್ರೆ ಅಘೋರಿತ್ವ ಎಂಬುದು ಒಂದು ಹಠ ಸಾಧನೆ ಅನ್ನೋದು ಇವರ ಒಂದು ಮನೋಭಾವನೆ. ಇಷ್ಟದಿಂದ ಮಾಡಬೇಕು ಹೊರತು ಕಷ್ಟದಿಂದ ಮಾಡಬಾರದು ಅನ್ನುವಂಥದ್ದು ಈ ಅಘೋರಿಗಳ ನಂಬಿಕೆಯಾಗಿದೆ. ಇನ್ನು ಈ ಅಘೋರಿಗಳು ಯಾರೊಂದಿಗೂ ಕೂಡ ತಮ್ಮ ನಿಜವಾದ ಹೆಸರನ್ನ ಹೇಳೋದಿಲ್ಲ. ಯಾರೇ ಏನೇ ಕರೆದ್ರೂ ಸರಿಯೇ, ಅವರು ತಮ್ಮ ಹೆಸರನ್ನ ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಿಲ್ಲ ಮತ್ತು ತಮ್ಮ ಪೂರ್ವಾಶ್ರಮದ ಕುರಿತಾಗಿಯೂ ಕೂಡ ಅಷ್ಟೇ ಯಾರೊಂದಿಗೂ ಕೂಡ ಮಾತನಾಡೋದಿಲ್ಲ. ಒಂದು ವೇಳೆ ನೀವು ಅವರನ್ನ ಕೇಳಿದ್ರೂ ಅವರು ಹಾರಿಕೆಯ ಉತ್ತರವನ್ನ ಕೊಡ್ತಾರೆ ಹೊರತು ಸರಿಯಾದ ಉತ್ತರವನ್ನಾಗ್ಲಿ ಕೊಡೋದಿಲ್ಲ. ಅಲ್ಲದೆ ಅವರು ಯಾರೊಂದಿಗೂ ಕೂಡ ಹಣವನ್ನಾಗ್ಲಿ ವಸ್ತುಗಳನ್ನಾಗ್ಲಿ ಅಪೇಕ್ಷೆ ಮಾಡೋದಿಲ್ಲ. ಹೆಚ್ಚೆಂದ್ರೆ ಅವರು ಗಾಂಜಾವನ್ನ ಕೇಳಬಲ್ಲರು. ಯಾಕಂದ್ರೆ ಅವರು ಹೆಚ್ಚಾಗಿ ಇದನ್ನೇ ಇಷ್ಟಪಡ್ತಾರೆ. ಧ್ಯಾನಕ್ಕೆ ಪೂರಕವಾಗುವಂತಹ ಮನಸ್ಥಿತಿಯನ್ನ, ಏಕಾಗ್ರತೆಯನ್ನ ಕೇಂದ್ರೀಕರಿಸುವುದಕ್ಕೆ ಸಹಾಯವಾಗತ್ತೆ ಅಂತ ಹೇಳಲಾಗತ್ತೆ. ಹೀಗಾಗಿ ಸಾಮಾನ್ಯವಾಗಿ ಎಲ್ಲ ಅಘೋರಿ ಬಾಬಾಗಳು ಹೆಚ್ಚು ಈ ಒಂದು ಮದ್ಯವ್ಯಸನವನ್ನ ಸೇವಿಸ್ತಾರೆ ಹೊರತಾಗಿ ಬೇರೆ ಏನನ್ನೂ ಕೂಡ ಅಪೇಕ್ಷೆ ಮಾಡೋದಿಲ್ಲ. ಕೆಲವು ಅಘೋರಿಗಳು ಹಲವು ತಂತ್ರ ಮಂತ್ರಗಳನ್ನ ಸಿದ್ಧಿ ಮಾಡಿಕೊಂಡು ಸಿದ್ಧಿ ಪುರುಷರಾಗಿರುತ್ತಾರೆ. ಇಂಥವರು ಹೆಚ್ಚಾಗಿ ಜನಜಂಗುಳಿಯಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಇವರು ಎಲ್ಲೋ ದೂರದಲ್ಲಿರುವ ಸ್ಮಶಾನದಲ್ಲೋ ಇಲ್ಲವೇ ಬೇರೆ ಎಲ್ಲಾದರೂ ಒಬ್ಬಂಟಿಯಾಗಿ ಇರುತ್ತಾರೆ. ಇವರು ಹೆಚ್ಚು ಮಾತನಾಡೋದಿಲ್ಲ. ಇಂತಹ ಅಘೋರಿಗಳು ತುಂಬಾ ಶಕ್ತಿಶಾಲಿಯಾಗಿರ್ತಾರೆ. ಇವರಿಗೆ ರೋಗಗಳನ್ನು ಗುಣಪಡಿಸುವ ಶಕ್ತಿಯನ್ನ ಸಹ ಇವರು ಹೊಂದಿರ್ತಾರೆ. ಇದು ಇಂದಿಗೂ ಕೂಡ ವಿಜ್ಞಾನಕ್ಕೆ ಸವಾಲಾಗಿದೆ ಅಂತಲೇ ಹೇಳಬಹುದು. ಹೆಚ್ಚಾಗಿ ಇವರು ಬೂದಿಯನ್ನ ತಮ್ಮ ಉಡುಪುಗಳಲ್ಲಿ ಇಟ್ಟುಕೊಂಡಿರ್ತಾರೆ. ಇವರು ಬೆತ್ತಲೆಯಾಗೋದನ್ನ ಹೆಚ್ಚು ಇಷ್ಟಪಡ್ತಾರೆ. ಯಾಕಂದ್ರೆ ಮನುಷ್ಯ ಬೆತ್ತಲಾದ್ರೆ ಮನಸ್ಸು ಸ್ಥೀಮಿತವಾಗಿ ಕಾಪಾಡಿಕೊಳ್ಳೋದ್ರೊಂದಿಗೆ ಪಂಚೇಂದ್ರಿಯ ನಿಗ್ರಹಿಸುವಿಕೆಗೆ ಇದು ಸಹಾಯವಾಗತ್ತೆ ಅಂತ ಹೇಳಲಾಗಿದೆ. ಇನ್ನು ನಿಗೂಢತೆಗಳಿಂದ ಕೂಡಿರುವ ಜೀವನ ಅಂತಂದ್ರೆ ಅದು ಅಘೋರಿಗಳದ್ದು. ಕತ್ತರಿಗೆ ಕಾಣದ ಸುಕ್ಕು ಹಿಡಿದಿದ್ದ ಜಡೆ, ಅಂಟುಗಟ್ಟಿದ್ದ ಗಡ್ಡ, ಸ್ನಾನವನ್ನೇ ಮಾಡದ ದೇಹ, ಕೆಂಪು ಮಣ್ಣುಗಳು, ಕೊರಳಲ್ಲಿ ರುದ್ರಾಕ್ಷಿಗಳ ಸರಮಾಲೆ, ಹಣೆಯಲ್ಲಿ ಅರಿಶಿನ ಕುಂಕುಮ ಮಿಶ್ರಿತ ದೊಡ್ಡ ಹಣೆಪಟ್ಟಿ, ಒಂದು ಕೈಯಲ್ಲಿ ಮಾನವನ ತಲೆಬುರುಡೆ, ಮತ್ತೊಂದು ಕೈಯಲ್ಲಿ ತ್ರಿಶೂಲ ಹಿಡಿದ ಭಸ್ಮಧಾರಿಗಳೇ ಅಘೋರಿಗಳು. ಅಘೋರಿಗಳಂತಂದ್ರೆ ತಟ್ಟನೆ ನಮಗೆ ನೆನಪಾಗೋದು ಈ ದೃಶ್ಯ. ಸಿನಿಮಾಗಳಲ್ಲಿ ಕಂಡುಬರುವಂತಹ ದೃಶ್ಯಗಳನ್ನು ನೋಡಿ ಜನರು ಅಘೋರಿಗಳು ಅಂತ ತಿಳಿದುಕೊಂಡ್ಬಿಡ್ತಾರೆ. ಅಘೋರಿಗಳ ಜೀವನ ಶೈಲಿ ಸಾಮಾನ್ಯ ಮನುಷ್ಯನ ಜೀವನ ಶೈಲಿಗಳಿಗಿಂತ ತುಂಬಾ ವಿಭಿನ್ನವಾಗಿರುತ್ತೆ. ಇನ್ನು ಅಘೋರಿಗಳು ಆಹಾರಕ್ಕಾಗಿ ಮನುಷ್ಯರನ್ನ ಕೊಂದು ತಿಂತಾರೆ ಎಂಬ ಮಾತಿದೆ. ಆದರೆ ಇದು ಅಕ್ಷರಶಃ ಸುಳ್ಳು. ಕಾರಣ ಹಲವಾರು ಸಂಶೋಧನೆ ಮತ್ತು ಮಾಹಿತಿಗಳ ಪ್ರಕಾರ ಇವರು ಮನುಷ್ಯರನ್ನ ಆಹಾರಕ್ಕಾಗಿ ಸಾಯಿಸುವುದಿಲ್ಲ. ಬದಲಿಗೆ ಅವರು ಸತ್ತ ಮಾನವನ ದೇಹವನ್ನ ತಿಂತಾರೆ. ಸತ್ತವರ ಹಸಿ ಮಾಂಸವನ್ನ ತಿನ್ನುವ ಇವರು ಅರೆಬರೆ ಬೆಂದು ಮೃತದೇಹವನ್ನ ಆಹಾರವನ್ನಾಗಿ ಸ್ವೀಕಾರ ಮಾಡ್ತಾರೆ. ಜೊತೆಗೆ ಸತ್ತ ಮಾನವನ ಕೈಕಾಲುಗಳ ಮೂಳೆ, ಬುರುಡೆಗಳನ್ನ ಇತರೆ ಕೆಲಸಗಳಿಗಾಗಿ ಬಳಸ್ಕೊಳ್ತಾರೆ. ಅಘೋರಿಗಳು ಶಿವನ ಆರಾಧಕರಾಗಿದ್ರೂ ಗಾಂಜಾ ಮುಂತಾದವುಗಳನ್ನ ಸೇವಿಸ್ತಾರೆ. ವಿಚಿತ್ರ ಅಂದ್ರೆ ಇವರು ಸತ್ತ ಮಾನವನ ಮಲ ಮತ್ತು ಮೂತ್ರವನ್ನ ಸೇವಿಸ್ತಾರಂತೆ. ಅಘೋರಿಗಳು ಸದಾ ಸ್ಮಶಾನದಲ್ಲಿ ವಾಸವಾಗುವುದಕ್ಕೆ ಬಯಸ್ತಾರೆ ಹಾಗೂ ಮಾನವರು ಪ್ರಾಣಿಗಳಿಂದ ದೂರ ಇಡೋದಕ್ಕೆ ಇಷ್ಟಪಡ್ತಾರೆ. ಮೃತದೇಹಗಳ ಮೇಲೆ ಕುಳಿತು ಜಪ ಮಾಡ್ತಾರೆ. ಇತ್ತೀಚೆಗೆ ತಮಿಳುನಾಡು ಹಾಗೂ ಮುಂತಾದೆಡೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅಘೋರಿಗಳ ಹೆಸರನ್ನ ಹೇಳಿಕೊಂಡು ಜನರಿಗೆ ಮೋಸ ಮಾಡಿಕೊಂಡು ಪ್ರಕರಣಗಳು ಕೂಡ ದಾಖಲಾಗ್ತಾಗಿದೆ. ಅರೆಬೇರೆ ಬಂದ ಮಾಂಸವನ್ನ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಜೊತೆಗೆ ಮಾನವನ ಮಲ ಮತ್ತು ಮೂತ್ರವನ್ನ ತಿನ್ನೋದಕ್ಕೆ, ಕುಡಿಯೋದಕ್ಕೆ ಇಷ್ಟಪಡ್ತಾರೆ ಅನ್ನುವಂತಹ ಒಂದು ಸಂಶೋಧನೆ ಈಗ ಬಟಾಬಯಲಾಗಿದೆ. ನಿಮಗೇನನ್ಸುತ್ತೆ ಈ ಅಘೋರಿಗಳ ಜೀವನದ ಬಗ್ಗೆ? ಜೊತೆಗೆ ಈ ಅಘೋರಿಗಳನ್ನ ಯಾವತ್ತಿಗೂ ಕೂಡ ಕಾಮಿಡಿಯಾಗಿ ತೆಗೆದುಕೊಳ್ಳೋಕೆ ಹೋಗಬೇಡಿ. ಇವರು ಒಂದ್ಸರ್ತಿ ಶಾಪವನ್ನ ಹಾಕಿದ್ರೆ ಅವರ ಶಾಪ ತಟ್ಟತ್ತೆ. ಜೊತೆಗೆ ಇವರ ದರ್ಶನವಾದ್ರೆ ಪುಣ್ಯ ಪ್ರಾಪ್ತಿಯಾಗತ್ತೆ. ಮುಂದಿನ ದಿನಗಳು ಒಳ್ಳೆಯ ದಿನಗಳಾಗಿರುತ್ತವೆ ಅಂತ ಹೇಳಲಾಗತ್ತೆ. ನಿಮಗೂ ಕೂಡ ಅಘೋರಿಗಳು ಕಣ್ಣಿಗೆ ಬಿದ್ದಿದ್ದಾರಾ? ಕನಸಲ್ಲಿ ಬಂದಿದ್ದಾರಾ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಓಂ ನಮಃ ಶಿವಾಯ.